ಇದನ್ನೆಲ್ಲ ಮನೇಲಿ ಕೂತು ನೋಡಿದ್ದಲ್ಲದೆ ಇಲ್ಲಿಗೆ ಬೇರೆ ಕರ್ಕೊಂಡು ಬಂದಿದ್ದಾಳೆ. ಇಲ್ಲೂ ನೋಡಬೇಕು. ಯಾವುದಕ್ಕೂ ನಾನು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಬಾ. ನಡಿ ಹಂಗಾರೆ. ಇವನ್ ಯಾಕೆ ಗುರು ಇವಳ ಜೊತೆ ಬಂದು ಹೀಗೆ ಕೂತಿದ್ದಾನೆ? ಅವನ ಗುಂಡಿ ಅವನೇ ತೋಡ್ಕೋತಾ ಇದ್ದಾನೆ. ಏನ್ ಭಾವನಾ, ನಮ್ಮ ಅಣ್ಣನ ಆಕ್ಸಿಡೆಂಟ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದೀಯಾ? ಇದ್ರ ಹಿಂದೆ ಬೇರೆ ಏನಾದ್ರೂ ಸಂಚಿದ್ಯಾ ಹೇಗೆ? ನೋಡಿ, ನೀವೇನೇನೋ ಯೋಚನೆ ಮಾಡಬೇಡಿ. ನನಗೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇದೆ. ನನಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ. ನೀನ್ ಈ ರೀತಿ ಹೀಗೆಲ್ಲ ಕೂತ್ಕೊಂಡು ನ್ಯಾಯ ಕೇಳಿದ ತಕ್ಷಣ ನ್ಯಾಯ ಸಿಕ್ಬಿಡುತ್ತಾ? ಇದನ್ನೆಲ್ಲ ಹೇಗ್ ಡೀಲ್ ಮಾಡ್ಬೇಕೋ ಹಾಗೆ ಡೀಲ್ ಮಾಡಿದ್ರೇನೆ ಕೆಲಸ ಆಗೋದು. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಭಾವನಾ. ಆದ್ರೂ ನಮ್ಮ ಅಣ್ಣನ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಡೋದಕ್ಕೆ ಅಂತ ನಾನಿರೋವಾಗ ಇದನ್ನೆಲ್ಲ ನೀನ್ ಮಾಡೋ ಅಗತ್ಯ ಇಲ್ಲ. ನನಗಿರೋ ಸ್ಟೇಟಸ್ಗೆ ನಾನ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು. ನಮ್ಮ ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿತಾರೆ. ಅದನ್ ಬಿಟ್ಟು ಹೀಗೆಲ್ಲ ಕೂತ್ಕೊಂಡು ಮೇಡಮ್ ಅವರೇ, ಹಂಗೆ ಮಾಡಂಗಿದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ. ಅದನ್ನ ಬಿಟ್ಟು ಹಿಂಗೆಲ್ಲ ಯಾಕೆ ಕೊಡ್ಬೇಕಿತ್ತು? ಮಾಡೋ ರೀತಿಲಿ ಮಾಡಿದ್ರೆ ಯಾಕಾಗಲ್ಲ? ನೋಡ್ತಾ ಇರಿ, ಜಸ್ಟ್ ಒನ್ ಫೋನ್ ಕಾಲ್ ಅಲ್ಲಿ ಈ ಕೆಲಸ ಹೇಗಾಗುತ್ತೆ ಅಂತ ನೀವೇ ನೋಡಿ. ಇಲ್ಲ, ನಾವು ನೋಡ್ದು ಫೋನ್ ಮಾಡಿದ್ದೆ. ಭಾವನಾ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ವೆಂಕಿ, ಭಾವನಾ ಖುಷಿನ ತಾನೇ ಸ್ವಂತ ಹೆತ್ತಿರೋ ಮಗು ತರ ನೋಡ್ಕೋತಾ ಇದ್ದಾಳೆ. ಆ ಮಗುಗೇನೋ ಒಳ್ಳೇದಾಗ್ಲಿ ಅಂತ ನಿಸ್ವಾರ್ಥವಾಗಿ ಏನೋ ಮಾಡಕ್ ಹೊರಟಿದ್ದಾಳೆ. ಭಾವನಂಗೆ ಖಂಡಿತ ಒಳ್ಳೇದಾಗುತ್ತೆ, ಯೋಚನೆ ಮಾಡ್ಬೇಡ. ನ್ಯಾಯ ಕೊಡ್ಸಕ್ ಹೋಗಿ ಸಂಸಾರಕ್ಕೆ ತೊಂದರೆ ಆದ್ರೆ ಅಂತನಾ? ಹೌದು ಮಾವ, ಭಾವನಕ್ಕ ಅವ್ರ ಮಾವ ರಾಜಕೀಯದಲ್ಲಿದ್ದಾರೆ. ಭಾವನಕ್ಕ ಹಿಂಗೆಲ್ಲ ಮಾಡೋದ್ ನೋಡಿ ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರೆ ಅಕ್ಕನ ಸಂಸಾರಕ್ಕೆ ಏನಾದ್ರು? ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆನಲ್ಲೇ ಇದ್ದಾರೆ. ಆಮೇಲೆ ಒಳ್ಳೇದಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ತಾನೆ, ಏನು ತೊಂದರೆ ಇಲ್ಲ. ನಾನು ಇವಾಗಿನ್ನೂ ಮಾತಾಡಿದ್ದೀನಿ. ಹೂನಪ್ಪ, ಇದ್ದಾರೆ. ಅವರು ಸಹ ಭಾವನನ ಜೊತೆನೇ ಇದ್ದಾರೆ, ಏನು ತೊಂದರೆ ಇಲ್ಲ. ಹಾಗಲ್ಲ ಮಾವ, ಇವರಿಬ್ರು ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ. ಜವರೇಗೌಡರು ತುಂಬಾ ದೊಡ್ಡ ವ್ಯಕ್ತಿ, 4 ಜನಕ್ಕೆ ಬೇಕಾದವರು. ಜೊತೆಗೆ ಈಗ MLA ಬೇರೆ. ಸ್ವಂತ ಸೊಸೆನೇ ಹೀಗೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಕೂತ್ಕೊಂಡ್ರೆ ನಾಳೆ ಅವ್ರು ಏನ್ ಮಾಡ್ತಾರೋ ಏನೋ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆಲಿರೋ ತನಕ ನಮ್ಮ ಭಾವನಿಗೆ ಯಾವ ತೊಂದರೆನೂ ಆಗಲ್ಲ. ಏನೋ ಸಿದ್ದು ಏನು ಅನಾಹುತ ಆಗದೆ ಇರೋ ಥರ ನೋಡ್ಕೊಂಡ್ರೆ ಅದೇ ಸಾಕು.
ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಫೋನ್ ಮಾಡೋಣ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಆ ಥರ ಏನಾದ್ರು ಸಮಸ್ಯೆ ಅನ್ಸಿದ್ರೆ ನಾವೆಲ್ಲ ಹೋಗೋಣ, ಆಯ್ತಾ? ಅವರಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ರೆ ನಾವೆಲ್ಲ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಇದೆಯಲ್ಲ ಅಜ್ಜಿ, ಇದು ನ್ಯಾಯವಾ? ಏಯ್, ನಿನಗೆ ಜನ್ಮ ಕೊಟ್ಟವನ್ನ ಹೆತ್ತೊಳ್ಕಂಡ್ಲ ನಾನು, ನನಗೆ ರಾಜಕೀಯದ ಪಾಠ ಮಾಡಕ್ ಬರ್ತೀಯಾ? ಯಾಕ್ಲಾ ಬೆಳಗ್ಗೆಯಿಂದ ಟಿವಿ ನೋಡ್ಲಿಲ್ವೇನ್ಲ? ಹೇಳಿದ ಸುದ್ದಿನೇ ಪದೇ ಪದೇ ಹೇಳ್ತವ್ರಲ್ಲಿ. ಒಂದೇ ಹೇಳಿದ್ರೆ ಇನ್ನೊಂದು ಕತೆ ಹೇಳ್ತವ್ರೆ. ಇಷ್ಟಕ್ಕೆಲ್ಲ ಯಾಕ್ಲಾ ಬಿಟ್ಕೋಬೇಕು ನಾವು? ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀನೇನು ಮಾತಾಡಕ್ ಬರ್ಬೇಡ. ಕ್ಯಾಮೆ ಇದ್ರೆ ಹೋಗ್ ನೋಡ್ಲಾ, ಹೋಗ್ಲಾ ಇಲ್ಲಿಂದ.